ಇವತ್ತು ಹಲಸಿನಕಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಹಲಸಿನಕಾಯಿಯನ್ನು ಹೋಳುಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲಕ್ಕೆ ಖಾರದ ಪುಡಿ, ಅರಿಶಿನ, ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿ ಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೊಸರು, ಶುಂಠಿ, ಬೆಳ್ಳುಳ್ಳಿ, ಕೇಸರಿ, ಒಂದು ಅರ್ಧ ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಕಾಳುಮೆಣಸು, ಕೊತ್ತಂಬರಿ, ಜೀರಿಗೆ, ಲವಂಗ, ಏಲಕ್ಕಿ, ಚಕ್ಕೆ ಸೇರಿಸಿ ಹುರಿದು ಬಿರಿಯಾನಿ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಹಲಸಿನಕಾಯಿ ಹೋಳುಗಳನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ. ಹಲಸಿನಕಾಯಿಯನ್ನು ಮ್ಯಾರಿನೇಟ್ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಬೇಕಾದವರು ಹಾಕ್ಕೊಳ್ಬೋದು. ಅದಕ್ಕೆ ಗರಂ ಮಸಾಲ ನಾವು ರೆಡಿ ಮಾಡಿರೋದು ಬಿರಿಯಾನಿ ಮಸಾಲ, ಅದನ್ನು ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದಾಗಿರೋ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹೀಗೆ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆಯಲ್ಲೇ ರೆಡಿ ಮಾಡಿರೋದು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟಿದೆ. ರುಚಿಗೆ ಬೇಕಾಗುವಷ್ಟು ಉಪ್ಪು, ಮೊಸರು ಹಾಕ್ಕೊಳ್ತೀನಿ, ಅರಿಶಿನ, ಅಚ್ಕಾರದ ಪುಡಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟಿದೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಬೇಕು. ಚಕ್ಕೆ, ಪರಿಮಳಕ್ಕೆ ಒಂದು 2-3 ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಹೀಗೆ ಕಲಸಿ ಒಂದು 2 ಗಂಟೆ ಕಾಲ ಹಾಗೆ ಇಡಬೇಕಾಗತ್ತೆ. ನಾನು ಫ್ರಿಜ್ ಒಳಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಕೊಳ್ತೀನಿ. ಒಂದು 2 ಗಂಟೆ ಬಿಟ್ಟು ಬಿರಿಯಾನಿ ಮಾಡ್ತೀನಿ. ಉಪ್ಪು ಖಾರ ಎಲ್ಲ ತೋಳೆಗಳಿಗೆ ಹಿಡ್ಕೊಂಡು ಚೆನ್ನಾಗಾಗುತ್ತೆ ಅವಾಗ ಬಿರಿಯಾನಿ. ಹಲಸಿನಕಾಯಿ ಬಿರಿಯಾನಿ ಇದು ನನ್ನ ಮಗನ ರೆಸಿಪಿ. ಮನೆಯಲ್ಲೇ ಸುಲಭವಾಗಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಅವನು ಹೇಳ್ಕೊಡ್ತಾ ಇದ್ದಾನೆ, ಹಾಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿಗೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ಅನ್ನ ಮಾಡ್ಕೊಳ್ತೀನಿ. ಅನ್ನ ಮಾಡೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 4 ಏಲಕ್ಕಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1-2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಅನ್ನ ಉದುರು ಆಗ್ಲಿಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇರೋದು. ನೀರು ಕುದಿಯೋಷ್ಟೊತ್ತಿಗೆ ಮ್ಯಾರಿನೇಟ್ ಮಾಡಿರೋ ಹಲಸಿನಕಾಯಿನ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೀಗ ಮಸಾಲನ್ನ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಕುದಿತಾ ಇದೆ. ಈಗ ನೆನೆಸಿಟ್ಕೊಂಡಿದ್ದೆ, ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಅಕ್ಕಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರೋದ್ರಿಂದ ಅನ್ನ ಬೇಗ ಆಗಿಬಿಡುತ್ತೆ. ಅನ್ನ ಉದುರಾಗಿ ಆಗಬೇಕು. ಬಿರಿಯಾನಿ ಪರಿಮಳ ಆಗಲಿಕ್ಕೆ ದಮ್ ಕಟ್ಟುವಾಗ ಕೇಸರಿಯನ್ನು ಹೀಗೆ ಹಾಲಲ್ಲಿ ನೆನೆಸಿಟ್ಬಿಟ್ಟು ಮೇಲಿಂದ ಹಾಕ್ಕೊಳ್ತೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ನಿಧಾನವಾಗಿ ಅವಾಗವಾಗ ಮಗ್ಸ್ಕೊಳ್ತಾ ಇದ್ದರೆ ಬೆಂದು ಬಿಡುತ್ತೆ. ಒಂದು 10 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ, ಬೆಂದುಬಿಡುತ್ತೆ. ಅನ್ನ ಬೆಂದಿದೆ. ಒಂದು 80% ಅಷ್ಟು ಬೆಂದರೆ ಸಾಕು. ಇದನ್ನು ನೀರು ತೆಕ್ಕೊಳ್ತೀನಿ, ಅಂದರೆ ಬಸ್ಕೊಳ್ತೀನಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಬಸ್ದಿರೋ ಅನ್ನಕ್ಕೆ ಸ್ವಲ್ಪ ತಣ್ಣೀರು ಮೇಲಿಂದ ಹಾಕ್ಕೊಂಡ್ರೆ ಅನ್ನ ಇನ್ನೂ ಉದುರಾಗಿ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಬೇಯಿಸುವಾಗ ನಾನು
ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಿದೆ ನೋಡ್ತೀನಿ. ಸಾಕು, ಹಲಸಿನಕಾಯಿ ಹೋಳುಗಳು ಒಂದು 80% ಅಷ್ಟು ಬೆಂದರೆ ಸಾಕು. ಮೆತ್ತಗೆ ಬೇಯೋದು ಬೇಡ, ಸಾಂಬಾರಿಗೆಲ್ಲ ಮಾಡ್ತೀವಲ್ಲ ಅಷ್ಟು ಬೇಯೋದು ಬೇಡ. ಇದು ಬೆಂದಿದ್ದು ಸಾಕಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ಈಗ ಕರೆಕ್ಟಾಗಿ ಬೆಂದಿದೆ. ಇದರಲ್ಲಿ ಸ್ವಲ್ಪ ತೆಕ್ಕೊಳ್ತೀನಿ, ಒಂದು ಅರ್ಧ ಭಾಗ ಮಸಾಲೆಯನ್ನು ತೆಕ್ಕೊಳ್ತೀನಿ. ಈಗ ಮಸಾಲ ಅರ್ಧ ತೆಗೆದುಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಲೇಯರು ಅನ್ನ ಹಾಕ್ಕೊಳ್ತೀನಿ ದಮ್ ಕಟ್ಟಲಿಕ್ಕೆ. ಅನ್ನ ಹಾಕೊಂಡ್ಮೇಲೆ ಮತ್ತೊಂದು ಲೇಯರು ಈ ಮಸಾಲೆಯನ್ನು ಹಾಕ್ಕೊಳ್ತೀನಿ. ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಮಸಾಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದ್ರ ಮೇಲೆ ಇನ್ನು ಉಳಿದಿರೋ ಅನ್ನಗಳನ್ನು ಹಾಕ್ತೀನಿ. ಅನ್ನ ಹಾಕಿ ಆದಮೇಲೆ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಇದ್ರ ಮೇಲೆ ಹಾಲಲ್ಲಿ ನೆನೆಸಿಟ್ಟಿದ್ನಲ್ಲ ಕೇಸರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಗೂ ಹಿಡಿಯೋ ಹಾಗೆ ಹಾಕ್ಕೊಳ್ಬೇಕು. ಬಿರಿಯಾನಿಗೆ ದಮ್ ಕಟ್ಲಿಕ್ಕೆ ನಾನು ಒಂದು ಬಟ್ಟೆಗೆ ಚಂಡಿ ಮಾಡಿ ಹೀಗೆ ಸುತ್ತ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಒಂದು ತಟ್ಟೆನ ಹೀಗೆ ಟೈಟಾಗಿ ಮುಚ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತೀನಿ. ಆವಾಗ ಎಲ್ಲೂ ಗಾಳಿ ಹೊರಗೆ ಹೋಗದೆ ದಮ್ ಕಟ್ಟುತ್ತೆ, ಬಿರಿಯಾನಿ ಚೆನ್ನಾಗಾಗುತ್ತೆ. ಲೋ ಫ್ಲೇಮಲ್ಲೇ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕಿದು. ಅಷ್ಟಾದರೆ ಸಾಕಾಗುತ್ತೆ, ಬಿರಿಯಾನಿ ರೆಡಿ ಆಗುತ್ತೆ. ಸಾಕು, ಇದು 1/4 ಗಂಟೆ ಆಗಿದೆ. ತೆಗಿತೀನಿ. ಚಂದ ದಮ್ ಬರ್ತಿದೆ. ಇದು ಪರಿಮಳನೇ ಚೆನ್ನಾಗಿದೆ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಹುಡಿ ಆಗದಂಗೆ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿ ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.